ಎಲ್ಲರಿಗೂ ನಮಸ್ಕಾರ. ಇದು ಪ್ರೈಮ್ ನ್ಯೂಸ್. ನಾನು ಶಶಿಧರ್ ಭಟ್. ಇಡೀ ದಿನ ನಡೆದ 3 ಪ್ರಮುಖ ಘಟನೆಗಳನ್ನ ತೆಗೆದುಕೊಂಡು ನಾನು ವಿಶ್ಲೇಷಣೆ ಮಾಡ್ತೀನಿ. ಸುದ್ದಿ ಮತ್ತು ವಿಶ್ಲೇಷಣೆ. ಇದು ಸುದ್ದಿ ಟಿವಿಯ ಡಿಜಿಟಲ್ ವಾಹಿನಿ. ತಾವು ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯ ಆದರೆ ಸಹಾಯ ಮಾಡಿ. ಇವತ್ತು ಮೂರು ಪ್ರಮುಖ ಸುದ್ದಿಗಳು ಯಾವುವು ಅದನ್ನು ಮೊದಲು ನೋಡೋಣ. ಮೊದಲನೇದಾಗಿ ಚಡ್ಡಿ ಸಮರ. ಸಿದ್ದರಾಮಯ್ಯನವರ ಚಡ್ಡಿ ಸುಡುವ ಆಂದೋಲನಕ್ಕೆ ಇವತ್ತು ಬಿಜೆಪಿಯವರು ತೀವ್ರ ರೂಪದ ಪ್ರತಿಕ್ರಿಯೆಯನ್ನು ನೀಡಿದರು. ಇದೇನಿದು ಚಡ್ಡಿ ಸುಡೋದೇನು, ಇದರಿಂದ ಏನಾಗುತ್ತೆ, ಯಾವ ಉದ್ದೇಶದಿಂದ ಅವ್ರಿಗೆ ಮಾತನಾಡಿದ್ರು, ಅದನ್ನೆಲ್ಲ ನೋಡೋಣ. ಸೊ ಎರಡನೇದು ಬಹಳ ಆಘಾತಕಾರ ಸುದ್ದಿ ಅಂತ ಅನಿಸುತ್ತೆ ನನಗೆ. ರಾಜ್ಯ ಸರ್ಕಾರ ತನ್ನ ಗುಪ್ತಚರ ಇಲಾಖೆಯ ಅಧಿಕಾರಿಗಳನ್ನೇನಿದ್ದಾರೆ ಅವರನ್ನು ಚೂ ಬಿಟ್ಟಿದ್ದಾರೆ. ಯಾರ ಮೇಲೆ? ಯಾರು ಪಠ್ಯಪುಸ್ತಕ ಪರಿಷ್ಕರಣೆಯನ್ನು ವಿರೋಧಿಸಿದ್ರು ಅಂಥವರ ಪೂರ್ವಾಪರವನ್ನು ತಿಳಿದುಕೊಳ್ಳೋದಕ್ಕೆ ರಾಜ್ಯ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಓಡಾಡ್ತಿದ್ದಾರೆ. ಅವರ ಊರಿಗೆ ಹೋಗ್ತಿದ್ದಾರೆ, ಪತ್ತೆ ಮಾಡ್ತಿದ್ದಾರೆ, ಅವ್ರ ಮೇಲೆ ಯಾರಾದರೂ ಕೇಸ್ ಇದೆಯಾ ನೋಡ್ತಿದ್ದಾರೆ. ಸೊ ಇದೊಂದು ಆಘಾತಕಾರಿಯಾದ ಅಂಶ. ಇದು ಎರಡನೇ ಸುದ್ದಿ. ಸಾಧ್ಯ ಆದರೆ ರಾಜ್ಯಸಭೆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮಾತನಾಡೋಣ. ಭಾರತೀಯ ಜನತಾ ಪಕ್ಷದ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಮೂರನೇ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ಮಾತನ್ನು ಅವ್ರು ಹೇಳ್ತಿದ್ದಾರೆ. ಅದನ್ನು ನೋಡಿ. ಮೊದಲನೇದು ಈ ತಾರಕಕ್ಕೇರಿದ್ದ ಚಡ್ಡಿ ಜಗಳ ಅಂತ. ಸೊ ಸಿದ್ದರಾಮಯ್ಯನವರು ನೀಡಿದ ಒಂದು ಹೇಳಿಕೆ, ಅದು ಚಡ್ಡಿ ಸುಡುವ ಆಂದೋಲನ ಅಂದ್ಕೊಳ್ಳಿ, ಪ್ರತಿಭಟನೆಯ ಒಂದು ದಾರಿ. ಆ ಮಾತನ್ನು ಅವರು ಹೇಳಿದ್ರು. ತಕ್ಷಣ ಬಿಜೆಪಿಯ ನಾಯಕರು ಅವರ ವಿರುದ್ಧ ತಿರುಗಿದ್ದಾರೆ. ಸೊ ಹಲವರು ಇವತ್ತು ಹೇಳಿಕೆಗಳನ್ನು ಕೊಟ್ಟರು. ಅವರು ಕೊಟ್ಟಿರುವ ಹೇಳಿಕೆ ಇದೆಯಲ್ಲ, ಇಡೀ ರಾಜಕೀಯ ವಾತಾವರಣದಲ್ಲಿ ಇವತ್ತು ಯಾವ ಹಂತದಲ್ಲಿ ರಾಜಕಾರಣಿಗಳು ಮಾತನಾಡ್ತಾರೆ ಅನ್ನೋದನ್ನ ಇದು ತೋರಿಸುತ್ತೆ. ಸೊ ಸಿದ್ದರಾಮಯ್ಯನವರು ಯಾಕೆ ಮಾತು ಹೇಳಿದ್ರು ಅನ್ನೋದು ಒಂದು ಪ್ರಶ್ನೆ. ಚಡ್ಡಿ ಸುಡುವ ಚಳವಳಿಯ ಕಾಂಗ್ರೆಸ್ ಮಾಡತ್ತಾ ಇಲ್ವಾ? ಚಡ್ಡಿ ಸುಡೋದು ಅಂದ್ರೆ ಎಲ್ಲೆಲ್ಲಿ ಸುಡ್ತಾರೆ? ಚಡ್ಡಿ ಅನ್ನುವುದೇನಿದೆ ಅದು ಸಂಘ ಪರಿವಾರದ ಸಂಕೇತ. ಈ ಚಡ್ಡಿ ಹೋಗ್ಬಿಟ್ಟು ಈಗ ಪ್ಯಾಂಟ್ ಬಂದಿದೆ RSS. ಬಟ್ ಚಡ್ಡಿ ಅನ್ನುವುದು ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಅದು RSS ಯಾವ ಮೌಲ್ಯಗಳನ್ನು ಪ್ರತಿನಿಧಿಸ್ತಾರೆ ಅದು ಚಡ್ಡಿ ರಿಪ್ರೆಸೆಂಟ್ ಮಾಡುತ್ತೆ. ಅದೇ ರೀತಿ ಈ ಮನುವಾದವನ್ನು ಚಡ್ಡಿ ರಿಪ್ರೆಸೆಂಟ್ ಮಾಡುತ್ತೆ. ಅಲ್ಪಸಂಖ್ಯಾತರ ವಿರೋಧವನ್ನು ಚಡ್ಡಿ ರಿಪ್ರೆಸೆಂಟ್ ಮಾಡುತ್ತೆ. ಚಡ್ಡಿ ಅನ್ನುವುದು ಸಾಂಕೇತಿಕ. ಅದನ್ನು ಸುಡ್ತೀವಿ ಅನ್ನೋದು ಏನಿದೆ ಅದು ಎಲ್ಲಿವರೆಗೆ ಹೋಯ್ತು ಅಂದರೆ ಚಡ್ಡಿ ಬಿಚ್ಚೋದು, ಈ ರೀತಿ ಮಾತನಾಡುವ ಹಂತಕ್ಕೆ ಹೋಯ್ತು. ಇವತ್ತಿನ ರಾಜಕಾರಣ ಎಷ್ಟು ಕಲುಷಿತಗೊಂಡಿದೆ ಅನ್ನೋದನ್ನು ಇದು ತೋರಿಸ್ಕೊಡುತ್ತೆ. ಸೊ ಸಿದ್ದರಾಮಯ್ಯನವರ ಮಾತಿಗೆ ಹಲವರು ಇವತ್ತು ಪ್ರತಿಕ್ರಿಯೆಯನ್ನು ನೀಡಿದರು. ಮೊದಲನೇದಾಗಿ ನಾರಾಯಣ ಸ್ವಾಮಿ ಅವರು ಇತ್ತೀಚಿನವರೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವರು, ಅಲ್ಲಿ ಅಧಿಕಾರ ಸಿಕ್ಕಿಲ್ಲ, ಸಿದ್ದರಾಮಯ್ಯನವ್ರ ಮೇಲೆ ಅವ್ರಿಗೆ ಮೊದಲಿಂದ ಸಿಟ್ಟು, ಕೋಪ ಎಲ್ಲವುದೂ ಇತ್ತು. ತಮಗೆ ಕೊಡಬೇಕಾದ್ದನ್ನು ಅವರು ಮುಖ್ಯಮಂತ್ರಿ ಆದಾಗ ಕೊಟ್ಟಿಲ್ಲ ಅನ್ನೋದು ಬಿಜೆಪಿ ಸೇರಿದ್ರು. ಈಗ ಬಿಜೆಪಿ ಅವ್ರನ್ನ MLC ಮಾಡ್ತಾರೆ. ಸೊ ಅವರು ಇವತ್ತು ಹೇಳಿದ ಮಾತು, ಸಿದ್ದರಾಮಯ್ಯನವ್ರಿಗೆ ತಿಕ್ಲು ಅಂತ. ತಿಕ್ಲು ಅನ್ನೋ ಶಬ್ದವನ್ನು ಗ್ರಾಮಾಂತರ ಪ್ರದೇಶದಲ್ಲಿ ಹೆಚ್ಚಾಗಿ ಬಳಸ್ತಾರೆ. ಸೊ ಈ ತಿಕ್ಲು ಅನ್ನೋ ಶಬ್ದದ ಅರ್ಥ ಏನು ಅನ್ನೋದನ್ನು ನಾರಾಯಣ ಸ್ವಾಮಿ ಅವರೇ ತಮ್ಮ ಮಾತಿನಲ್ಲಿ ಹೇಳಿದ್ರು. ತಿಕ್ಲು ಅಂತ ಅಂದರೆ ತಲೆ ಸರಿ ಇಲ್ಲ ಅನ್ನುವ ಅರ್ಥ. ಸಿದ್ದರಾಮಯ್ಯನವರಿಗೆ ತಲೆ ಸರಿ ಇಲ್ಲ ಅಂತ. ಸೊ ಅವರು ಇನ್ನೂ ಕೆಲವು ಮಾತುಗಳನ್ನು ನಾರಾಯಣ ಸ್ವಾಮಿ ಹೇಳಿದ್ರು. ಅವ್ರ ಬಜೆಟ್ ಮಂಡನೆ ಬಗ್ಗೆ, ಅವ್ರಿಗೆ ಬಜೆಟ್ ಬಗ್ಗೆ ಗೊತ್ತಿಲ್ಲ, ಇನ್ನೊಂದು ಗೊತ್ತಿಲ್ಲ, ಮತ್ತೊಂದು ಗೊತ್ತಿಲ್ಲ. ಸೊ ಅವರು ಹೇಳಿದ ಮೇಲೆ ಇನ್ನೂ ಕೆಲವರು ಇದೇ ರೀತಿಯ ಮಾತುಗಳನ್ನು ಆಡ್ತಾ ಹೋದರು. ಈ ಚಡ್ಡಿ ವಿಚಾರವನ್ನು JDS ಪಕ್ಷದ ಏನು ನಾಯಕರಿದ್ದಾರೆ, HD ಕುಮಾರಸ್ವಾಮಿ ಅವರು ಕೂಡ ಈ ವಿಚಾರವನ್ನು ಕೈಗೆತ್ತಿಕೊಂಡ್ರು. ವಿದೇಶದಲ್ಲಿದ್ದವರು ಈಗ ಅವ್ರು ಹಾಜರಾಗಿದ್ದಾರೆ ಬೆಳಗಾವಿಯಲ್ಲಿ. ಅವರು ಮಾತನಾಡ್ತಾ ಹೇಳಿದ್ರು, ನೀವು ಯಾರು ಚಡ್ಡಿ ಬೇಕಾದ್ರೂ ಬಿಡಿಸಿ, ಆದರೆ ರಾಜ್ಯದ ಜನತೆ ಚಡ್ಡಿಯನ್ನು ಬಿಡಿಸಬೇಡಿ ಅಂತ ಅಂದರು. ಯಥಾ ಪ್ರಕಾರ ಅವರ ದಾಳಿ ಏನಿದೆ ಆ ದಾಳಿ ಕಾಂಗ್ರೆಸ್ ಪಕ್ಷದ ಮೇಲೆ ಇತ್ತು. ಸೊ ಅದು ಸಹಜ. ಯಾಕಂದರೆ ಅವರ ಯಾವುದೇ ರಾಜಕೀಯ ತಂತ್ರಗಾರಿಕೆ ಈ ಬಾರಿ ವರ್ಕೌಟ್ ಆಗಿಲ್ಲ. HD ಕುಮಾರಸ್ವಾಮಿ ಮತ್ತು ದೇವೇಗೌಡರು ಸೋನಿಯಾ ಗಾಂಧಿ ಅವರನ್ನ ನೋಡಿ ಒಂದು ಸೀಟ್ ಗಿಟ್ಸ್ಲೇ ಬಿಡೋಕೆ ಬೆಂಬಲ ಅಂತ ಟ್ರೈ ಮಾಡಿದ್ರು. ಆದರೆ ಇಲ್ಲಿ ಪರಿಸ್ಥಿತಿ ಬದಲಾಗಿ ಹೋಗಿತ್ತು. ಸಿದ್ದರಾಮಯ್ಯ ಮತ್ತು ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ DK ಶಿವಕುಮಾರ್ ಅವರು ಒಂದೇ ಧ್ವನಿಯಲ್ಲಿ ಮಾತನಾಡಿದ್ರು. ಯಾವ ಕಾರಣಕ್ಕೂ ಕೂಡ JDSಗೆ ನಾವು ಬೆಂಬಲ ಕೊಟ್ಟರೆ ನಮಗೆ ಕಷ್ಟ ಆಗುತ್ತೆ ಅಂದರು. ಆ ಸಿಟ್ಟು ಏನಿದೆ, ಆ ಸಿಟ್ಟು ಕುಮಾರಸ್ವಾಮಿ ಅವ್ರ ಮೇಲಿತ್ತು. ಮತ್ತು ಅವರು ಸಿದ್ದರಾಮಯ್ಯನವ್ರನ್ನ ಅಟ್ಯಾಕ್ ಮಾಡ್ತಾ ಇರುವುದು ಇದೇನು ಫಸ್ಟ್ ಟೈಮ್ ಅಲ್ಲ.
ಅವರು ಸತತವಾಗಿ ಅವರ ಮೇಲೆ ದಾಳಿ ನಡೆಸ್ತಾ ಇದ್ದಾರೆ. ಅದು ಒಂದು ರೀತಿಯಲ್ಲಿ ವೈಯಕ್ತಿಕ ಜಗಳವಾಗಿ ಪರಿವರ್ತನೆಗೊಂಡಿದೆ. ಈ ವೈಯಕ್ತಿಕ ಜಗಳ ಏನಿದೆ ಆ ಜಗಳ ಇನ್ನೊಂದು ಹಂತಕ್ಕೆ ಹೋಯಿತು. ಆದರೆ ಇವತ್ತು ಮಾತ್ರ ಚಡ್ಡಿ ವಿಚಾರದಲ್ಲಿ ಅವರು ಹೇಳಿದಷ್ಟೇ ರಾಜ್ಯದ ಜನರ ಚಡ್ಡಿಯನ್ನು ಬಿಚ್ಚಿಸಬೇಡಿ ಅಂತ ಅಂದರು. ಹಾಗೆಯೇ ಮತ್ತೆ ತಮ್ಮ ಮೈತ್ರಿ ಸರ್ಕಾರದ ದಿನಗಳನ್ನು ನೆನಪು ಮಾಡಿದ್ರು. ನನಗೆ ರಾಜ್ಯದ ರೈತರಿಗೆ ನಾನು ಸಾಲ ಮನ್ನಾ ಮಾಡಬೇಕಾಗಿತ್ತು, ಅದಕ್ಕೆ ಕಾಯ್ತಾ ಇದ್ದೆ. ಅದಾದಮೇಲೆ ನನಗೆ ಈ ಸರ್ಕಾರ ಹೋದ್ರೆ ಸಾಕು ಅನ್ನೋ ಸ್ಥಿತಿಯಲ್ಲಿದ್ದೆ. ಅದಕ್ಕೆ ನಾನು ಅಮೇರಿಕಕ್ಕೆ ಹೊರಟೋಗ್ಬಿಟ್ಟಿದ್ದೆ. ನಾನು ಅಷ್ಟಿಷ್ಟು ನೋವು ಅನುಭವಿಸಿಲ್ಲ, ಅಷ್ಟಿಷ್ಟು ಕಷ್ಟ ಅನುಭವಿಸಿಲ್ಲ. ನನಗೆ ತೊಂದರೆ ಕೊಟ್ಟು ಇಟ್ಬಿಟ್ರು ಅಂತ ತಮ್ಮ ದುಃಖವನ್ನು ತೋಡ್ಕೊಂಡ್ರು ಅವರು. ಸೊ ಇದು ಒಟ್ಟಾರೆ ಏನು ತೋರಿಸುತ್ತೆ ಅಂದರೆ ಇವತ್ತಿನ ರಾಜಕಾರಣ ಯಾವ ಹಂತಕ್ಕೆ ಹೋಗಿದೆ ಅಂತ. ಹಾಗಿದ್ರೆ ಸಿದ್ದರಾಮಯ್ಯ ಚಡ್ಡಿ ಈ ಸುಡುವ ಚಳವಳಿಯ ವಿಚಾರದಲ್ಲಿ ಯಾಕಷ್ಟು ಗಟ್ಟಿ ಧ್ವನಿಯಲ್ಲಿ ಮಾತನಾಡಿದ್ರು? ಸಿದ್ದರಾಮಯ್ಯನವರ ತಾತ್ವಿಕ ಬದ್ಧತೆಯನ್ನು ಯಾರೋ ಕ್ವಶನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವರು ಮೊದಲಿಂದ ಈ ಒಂದು RSS ಮನಸ್ಥಿತಿಯನ್ನು ವಿರೋಧಿಸ್ತಾ ಬಂದಿದ್ದಾರೆ. ಆದರೆ ಹಲವು ಸಂದರ್ಭದಲ್ಲಿ ಗಟ್ಟಿ ಧ್ವನಿಯಲ್ಲಿ ಸಿದ್ದರಾಮಯ್ಯ ಮಾತನಾಡಿದ್ದಾರೆ, ಕೆಲವು ಸಂದರ್ಭದಲ್ಲಿ ಮಾತನಾಡಿ. ಆದರೆ ಇವತ್ತು ಅವರು ಈ ಗಟ್ಟಿ ಧ್ವನಿಯಲ್ಲಿ ಮಾತನಾಡಿರುವುದರ ಹಿನ್ನೆಲೆ ಏನು? ಸೊ ಕಾಂಗ್ರೆಸ್ ವರಿಷ್ಠರು ಒಂದು ತೀರ್ಮಾನಕ್ಕೆ ಬಂದಂತೆ ಇದೆ. ಈ ಬಹುಸಂಖ್ಯಾತ ಮತದ ರಾಜಕಾರಣ ಏನಿದೆ, ಈ ರಾಜಕಾರಣದಲ್ಲಿ ತಮ್ಮ ಸ್ಥಾನ ಏನು? ಈ ಬಹುಸಂಖ್ಯಾತ ಮತಗಳನ್ನು ಒಲಿಸಿಕೊಳ್ಳುವುದಕ್ಕಾಗಿ ನಾವು ಸಾಫ್ಟ್ ಕಾರ್ನರ್ ಆಗಿದ್ದರೆ ನಮ್ಮನ್ನು ಪರಂಪರಾಗತವಾಗಿ ಬೆಂಬಲ ಮಾಡ್ತಾ ಬಂದಂತಹ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗರು, ದಲಿತರು ಹೊರಟೋಗ್ಬಿಡ್ಬೋದು. ಅವರ ಮತವನ್ನು ನಾವು ಗಟ್ಟಿಗೊಳಿಸ್ಬೇಕು ಅಂತ ಕಾಂಗ್ರೆಸ್ ವರಿಷ್ಠರಿಗೆ ಅನಿಸ್ತಾ ಕಾಣ್ತಾ ಇದೆ. ಯಾಕಂದ್ರೆ ರಾಹುಲ್ ಗಾಂಧಿ ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ರು, ಸಾಫ್ಟ್ ಹಿಂದುತ್ವ ಮಾಡಿದ್ರು, ದೇವಸ್ಥಾನಕ್ಕೆ ಹೋದ್ರು, ಬಂದರು, ಮಂಗಳಾರತಿ ಮಾಡಿದ್ರು, ನಾನು ಬ್ರಾಹ್ಮಣ ಅಂದರು, ಜನಿವಾರ ತಗೊಂಡ್ರು, ಎಲ್ಲ ಮಾಡಿದ್ರು, ಯಾವುದು ವರ್ಕೌಟ್ ಆಗಿಲ್ಲ. ಯಾಕಂದ್ರೆ ಈ ಬಹುಸಂಖ್ಯಾತ ರಾಜಕಾರಣದಲ್ಲಿ ಭಾರತೀಯ ಜನತಾ ಪಕ್ಷ ಯಶಸ್ವಿಯಾಗಿದೆ ಮತ್ತು ಬಹುಸಂಖ್ಯಾತರ ಮತವನ್ನು ಈಗಲೇ ಅದು ತನ್ನ ಬುಟ್ಟಿಗೆ ಹಾಕ್ಕೊಂಡಿದೆ. ಅದರಿಂದ ತೆಗೆದುಕೊಳ್ಳುವುದು ಕಷ್ಟ. ಯಾಕಂದರೆ ಒಂದು ಬಹುಸಂಖ್ಯಾತ ಜನಸಮುದಾಯಕ್ಕೆ ಏನು ಬೇಕು ಅನ್ನೋದನ್ನು BJP ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆ. ಅವ್ರ ಕೈಲಿ ರಾಮ ಮಂದಿರ ಇದೆ, ಅವ್ರ ಕೈಲಿ ಗಡಿ ಇದೆ, ಅವ್ರ ಕೈಲಿ ಪಾಕಿಸ್ತಾನದ ವಿರೋಧ ಇದೆ, ಅವ್ರ ಕೈಯಲ್ಲಿ ಮುಸ್ಲಿಮರನ್ನ ಟಾರ್ಗೆಟ್ ಮಾಡುವ ಎಲ್ಲ ಅಸ್ತ್ರಗಳಿವೆ. ಆದ್ದರಿಂದ ಇದೆಲ್ಲ ಬಹುಸಂಖ್ಯಾತರಿಗೆ ಕೆಲವೊಮ್ಮೆ ಸಂತೋಷ ಕೊಡುತ್ತೆ. ಈ ಭಾರತ ಇತಿಹಾಸದಲ್ಲಿ ಈ ಮುಸ್ಲಿಂ ವಿರೋಧ ಅನ್ನುವುದನ್ನು ಜನರ ಮನಸ್ಸಿನಲ್ಲಿ ತುಂಬಲಾಗಿದೆ. ಏನಾದರೂ ಒಂದು ಮುಸ್ಲಿಮರನ್ನ ಮುಂದಿಟ್ಬಿಟ್ಟು ಟಾರ್ಗೆಟ್ ಮಾಡಿ ಅವರನ್ನು ತೋರಿಸಿ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋಂಥ ಅದರಲ್ಲಿ BJP ಯಶಸ್ವಿ ಆಗಿದೆ. ಆದ್ದರಿಂದ ಆ ಅಸ್ತ್ರವನ್ನು ಕಾಂಗ್ರೆಸ್ ಬಳಸೋದಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆ ಕಾಂಗ್ರೆಸ್ ವರಿಷ್ಠರು ನನಗನ್ನಿಸುವ ಹಾಗೆ ಈಗ ಉಳಿದ ಮತಗಳೇನಿವೆ, ಅಲ್ಪಸಂಖ್ಯಾತರ ಮತಗಳು, ಅದರಂತೆ ಹಿಂದುಳಿದವರು ಮತ್ತು ದಲಿತರ ಮತಗಳನ್ನು ಕ್ರೋಢೀಕರಿಸಿದರೆ ತಾವು ಫೈಟ್ ಕೊಡಬಹುದು ಅಂತ ಅನಿಸ್ಬೋದು. ಯಾಕಂದರೆ ಈ ದೇಶದಲ್ಲಿ ಯಾರು ಬಹುಸಂಖ್ಯಾತ ಜನಸಮುದಾಯ ಇದೆ ಅದು 100ಕ್ಕೆ 100ರಷ್ಟು BJP ಜೊತೆಗಿಲ್ಲ. ನೀವು ಒಂದು ರಸ್ತೆಗಿಳಿದು ಈಗ ಮಸೀದಿ ನುಗ್ಗೋದು, ಅಲ್ಲಿ ಶಿವಲಿಂಗ ಹುಡುಕೋರ ಪರ್ಸೆಂಟೇಜ್ 10% ಮಾತ್ರ, 10%ಗಿಂತ ಜಾಸ್ತಿ ಇಲ್ಲ. ಅವರು ವಿತಿನ್ 10% ಅವರು ಮಾತ್ರ ಈ ಇಂಥ ವಿಚಾರಗಳನ್ನು ಅವ್ರು ಇಟ್ಕೊಂಡು, ಉಳಿದವರು ಆ ಕಡೆನೂ ಹೋಗ್ಬೋದು, ಈ ಕಡೆನೂ ಹೋಗ್ಬೋದು. ಮತ್ತು ಕೆಲವರಿಗೆ ಇದು ಅತಿ ಆಯಿತು ಅಂತ ಅನಿಸ್ತದೆ. ಕಣ್ಣಲ್ಲಿ ನೀವು ಶಿವಲಿಂಗ ಹುಡುಕ್ತೀರಿ, ಮಸೀದಿ ನುಗ್ತೀರಿ, ಮಸೀದಿ ಒಳಗೆ ದೇವಸ್ಥಾನ ಇದೆ ಅಂತೀರಿ. ಇಂತಹ ಕೃತ್ಯವನ್ನು ಮಾಡುವಂಥವ್ರು ಅವರು ಒಂದು 10% ಇದ್ದಾರೆ. ಸೊ ಉಳಿದಂತೆ BJPಗೆ ಒಟ್ಟಾರೆ ಇದರಲ್ಲಿ ಬರ್ತಾ ಇರುವ ಮತಗಳ ಸಂಖ್ಯೆ 50% ಎಡಬಲ ಇದೆ. ಸೊ ನೀವು 50% ಮತದಲ್ಲಿ ಈ 10% ಬಿಟ್ಟರೆ ಉಳಿದ 40% ಜನ ಇದ್ದಾರೆ. ಈ 40% ಜನ ಸಮುದಾಯದಲ್ಲಿ ಕೂಡ ಆರೋಗ್ಯಪೂರ್ಣವಾಗಿ ಯೋಚನೆ ಮಾಡುವ, BJPಗೆ ಸಪೋರ್ಟ್ ಕೊಡ್ತಾ ಇದ್ರೂ ಕೂಡ ಇನ್ನೊಂದು ಅಲ್ಟರ್ನೇಟಿವ್ ಇದೆಯಾ ಅಂತ ನೋಡುವ ಜನ ಸಮುದಾಯ. ಸೊ ಈಗ BJP ವಿರೋಧಿಯ ಪ್ರತಿಶತ 50ರಷ್ಟು ಮತ, 48-50 ಹತ್ತಿರ ಇದೆ. ಅದು ಅದರ ಜೊತೆಗೆ ಆರೋಗ್ಯಪೂರ್ಣವಾಗಿ ಯೋಚನೆ ಮಾಡುವ BJP ಬೆಂಬಲಿಗರು ಏನಿದ್ದಾರೆ ಅವರನ್ನು ವಾಪಸ್ ಪಡೆಯುವುದಕ್ಕೆ ತಮಗೊಂದು ಸೈದ್ಧಾಂತಿಕ ನಿಲುವು ಬೇಕು ಅಂತ ಅವರಿಗೆ ಅನಿಸಬೇಕು. ಆ ಕಾರಣಕ್ಕಾಗಿಯೇ ಸೊ ಅವರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರಬಹುದು ಅಂತ ನನಗೆ ಅನಿಸುತ್ತೆ. ಅವರು ಹೋಗಿ ಇನ್ನೇನು ಮಾಡೋಕ್ಕಾಗಲ್ಲ, ನಾವು ನಮ್ಮ ಮತ ಬ್ಯಾಂಕನ್ನು ಗಟ್ಟಿಗೊಳಿಸ್ಬೇಕು ಅಂದರೆ ಅಲ್ಪಸಂಖ್ಯಾತರು, ದಲಿತರು ಮತ್ತು ಹಿಂದುಳಿದ ವರ್ಗದವರು ಅವರನ್ನು ಗಟ್ಟಿಗೊಳಿಸೋದಕ್ಕೆ ಯತ್ನ ಮಾಡೋಣ ಅಂತ ಒಂದು ತೀರ್ಮಾನಕ್ಕೆ ಬಂದಿರಬೇಕು. ಆ ಹಿನ್ನೆಲೆಯಲ್ಲಿ ಈ ಸಿದ್ದರಾಮಯ್ಯ ಗಟ್ಟಿ ಧ್ವನಿಯಲ್ಲಿ ಮಾತನಾಡಿದ್ದಾರೆ. ಯಾವುದೇ ಕಾಂಗ್ರೆಸ್ ನಾಯಕರು ನೋಡಿ, ಹಿಂದೆ ಹಿಜಾಬ್ ಘಟನೆ ನಡೆದಾಗಿರಲಿ ಅಥವಾ ಮುಸ್ಲಿಂ ವ್ಯಾಪಾರಿಗಳಿಗೆ ನಿಷೇಧ ಹೇರಿದಂಥ ಸಂದರ್ಭದಲ್ಲಿ ಇರಲಿ, ಇವರು ಅಷ್ಟು ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತಾ ಇರಲಿಲ್ಲ. ಹೇಳ್ತಾ ಇದ್ರು ನಾವು ಅವ್ರ ಪರವಾಗಿ ಇದ್ದೀವಿ ಅಂತ. ಆದರೆ ಇವತ್ತು ಚಡ್ಡಿ ಆಂದೋಲನದ ಮಾತನಾಡುವ ರೀತಿ ಇವ್ರು ಯಾರು ಪ್ರತಿಕ್ರಿಯೆನೇ ಇರಲಿಲ್ಲ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ. ದೇ ನೆವರ್ ರಿಯಾಕ್ಟೆಡ್. ಬಹಳ ಒಂಥರ
ಸಮತೋಲನದ ರಾಜಕಾರಣ ಮಾಡಬೇಕು ಅಂತ ಅವ್ರು ಅಂದ್ಕೊಂಡಿರ್ಬೇಕು. ಮತ್ತು ಇತ್ತೀಚೆಗೆ ಶಿಬಿರಗಳಾದ ಮೇಲೆ ಇನ್ನೊಂದಾದ್ಮೇಲೆ ಕಾಂಗ್ರೆಸ್ ಒಂದು ತೀರ್ಮಾನಕ್ಕೆ ಬಂದಿರಬಹುದು ಅಂತ ನನಗೆ ಅನಿಸುತ್ತೆ. ಆ ಕಾರಣಕ್ಕಾಗಿ ಈ ಸ್ಟ್ಯಾಂಡ್ ತಗೊಂಡಿದ್ದಾರೆ. ಸೊ ಹಾಗೇನೆ ಬಿಜೆಪಿ ಕೂಡ ಸಿದ್ದರಾಮಯ್ಯನವರೇ ತಮ್ಮ ಟಾರ್ಗೆಟ್ ಅಂತ ಅವ್ರಿಗೆ ಅನಿಸಿರ್ಬೇಕು. ಕರ್ನಾಟಕ ಕಾಂಗ್ರೆಸ್ ನಮ್ಮ ದಾಳಿಗಿಂತ ಸಿದ್ದರಾಮಯ್ಯನ ದಾಳಿ ಮಾಡಬೇಕು ಅಂತ. ಆದ್ದರಿಂದ ಸಿದ್ದರಾಮಯ್ಯ ಅವಾಗ RSS ವಿಚಾರವನ್ನು ಮಾತನಾಡಿದ್ರು. ಆಗೆಲ್ಲ ಕೂಡ ಎಲ್ಲ ನಾಯಕರು ಸೇರಿ ಸಿದ್ದರಾಮಯ್ಯನವರು ಬೀಳ್ತಿದ್ದಾರೆ. ಸೊ ಈ ವಿಚಾರದಲ್ಲಿ ನನ್ನ ಕೊನೆಯ ಮಾತು, ಈ ಏನು ಇಡೀ ಡಿಸ್ಕಷನ್ ಈ ಹಂತಕ್ಕೆ ಬರಬಾರ್ದಾಗಿತ್ತು, ಇಷ್ಟು ಕಲುಷಿತಗೊಳ್ಳಬಾರ್ದಾಗಿತ್ತು. ನಾನು ನಂಬುವ ಹಾಗೆ ಸಿದ್ದರಾಮಯ್ಯನವರು ಕೂಡ ಇದಕ್ಕಿಂತ ಸ್ವಲ್ಪ ಬೇರೆ ರೀತಿ ಮಾತನಾಡ್ಬೋದಾಗಿತ್ತು ಇದೇ ವಿಚಾರವನ್ನು ಅಂತ. ನೀವು ಚಡ್ಡಿ ಬೆಂಕಿ ಹಚ್ಚೋದು ಅನ್ನೋದಕ್ಕಿಂತ ಇಡೀ BJPಯ ಮನುವಾದ ಏನಿದೆ, ಅಲ್ಪಸಂಖ್ಯಾತರನ್ನು ಅವ್ರು ಹೇಗೆ ಟಾರ್ಗೆಟ್ ಮಾಡ್ತಿದ್ದಾರೆ, ಸೊ ನಂತರ ಅವರು ದಲಿತರ ಆಹಾರ ಪದ್ಧತಿ, ಇಂತಹ ವಿಚಾರಗಳನ್ನು ಇಟ್ಕೊಂಡು ಫೈಟ್ ಮಾಡ್ಬೋದಾಗಿತ್ತೇನೋ. ಆದರೆ ಇವತ್ತಿನ ರಾಜಕೀಯ ವಾತಾವರಣ ಆ ಹಂತಕ್ಕೆ ಬಂದು ನಿಂತಿದೆ ಅನ್ನೋದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎರಡನೇ ವಿಚಾರ, ಸಾಹಿತಿಗಳ ಮೇಲೆ ಏನು ರಾಜ್ಯ ಸರ್ಕಾರ ಈ ಬೇಹುಗಾರಿಕೆ ಇಲಾಖೆ ಏನಿದೆ ಅವರ ಅಧಿಕಾರಿಗಳನ್ನು ಬಿಟ್ಟಿದ್ದಾರೆ. ಸೊ ಇದು ಏನಿದೆ ಇಡೀ ಈ ದೇಶದಲ್ಲಿ ಯಾವ ವಾತಾವರಣ ತಲುಪಿದೆ, ನೀವು ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿದ ತಕ್ಷಣ ನಿಮ್ಮ ಮೇಲೆ ಪೊಲೀಸರನ್ನು ಬಿಡಲಾಗುತ್ತೆ, ನಿಮ್ಮ ಮೇಲೆ ಬೇಹುಗಾರಿಕೆ ಇಲಾಖೆಯನ್ನು ಬಿಡಲಾಗುತ್ತೆ, IT ಬಿಡಲಾಗುತ್ತೆ, EDಯನ್ನು ಬಿಡಲಾಗುತ್ತೆ, ಅವ್ರವ್ರು ಯಾವ್ಯಾವ ಯಾವ ಕೇಸ್ ಇದೆ ಅನ್ನೋದ್ರ ಮೇಲೆ ಮಾಡಲಾಗುತ್ತೆ. ಸೊ ಈಗ ಯಾವಾಗ ಈ ಸಾಹಿತಿಗಳು ವಿರೋಧ ವ್ಯಕ್ತಪಡಿಸಿದ್ರು, ತಕ್ಷಣ ಈಗ ಬಂದ ಮಾಹಿತಿಯ ಪ್ರಕಾರ ಬೇಹುಗಾರಿಕೆ ಅಧಿಕಾರಿಗಳು ಮಾಹಿತಿ ಸಂಗ್ರಹಕ್ಕೆ ಓಡಾಡ್ತಿದ್ದಾರೆ ಅಂತ. ಈ ವಿಚಾರ ಕುರಿತು ಸಾಹಿತಿ ಈರಪ್ಪ ಕಂಬಳಿ ಅವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ನನ್ನ ಲಲಿತ ಪ್ರಬಂಧವನ್ನು ಪಠ್ಯಪುಸ್ತಕದಿಂದ ಕೈಬಿಡಿ ಅಂತ ನಾನು ಪತ್ರ ಬರೆದಿದ್ದೆ. ಇದಾದ ನಂತರ ನಾನು ಹುಟ್ಟಿ ಬೆಳೆದ ನೆಲ ಹಾಗೂ ವಿವಿಧೆಡೆ ಸರ್ಕಾರದ ಗುಪ್ತಚರ ಇಲಾಖೆ ಅಧಿಕಾರಿಗಳು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಇನ್ನೂ ಹಲವು ಸಾಹಿತಿಗಳ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ಈ ಮೂಲಕ ವ್ಯವಸ್ಥಿತವಾಗಿ ನಮ್ಮನ್ನು ಯಾವುದಾದರೂ ಪ್ರಕರಣದಲ್ಲಿ ಸಿಲುಕಿಸಲು ಈ ರೀತಿ ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ ಅಂತ ಕಂಬಳಿಯವರು ಹೇಳಿದ್ದಾರೆ. ಸೊ ಇದು ಇನ್ನೂ ಉಳಿದವ್ರ ಮೇಲೆ ಮಾಡಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟ ಹಾಗೆ ಗುಪ್ತಚರ ಇಲಾಖೆಯ ಅಧಿಕಾರಿಯೊಬ್ಬರು ಪ್ರತಿಕ್ರಿಯೆ ನೀಡಿದ್ದಾರೆ. ಆದರೆ ತಮ್ಮ ಹೆಸರನ್ನು ಅವರು ದಯವಿಟ್ಟು ಹೇಳಬೇಡಿ ಅಂತ ಹೇಳಿದ್ದಾರೆ. ಅವರ ಪ್ರಕಾರ ಪಠ್ಯ ಪರಿಷ್ಕರಣೆಗೆ ವಿರೋಧಿಸಿದ ಸಾಹಿತಿಗಳ ಮಾಹಿತಿ ಸಂಗ್ರಹಿಸುವಂತೆ ಸರ್ಕಾರದಿಂದ ನಿರ್ದೇಶನ ಬಂದಿದೆ. ಗೌರ್ಮೆಂಟ್ ಹ್ಯಾಸ್ ಇನ್ಸ್ಟ್ರಕ್ಟೆಡ್ ದ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಟು ಕಲೆಕ್ಟ್ ಇನ್ಫಾರ್ಮೇಶನ್ ಅಬೌಟ್ ದೀಸ್ ಲಿಟರರಿ ಪೀಪಲ್. ಅವರಲ್ಲಿ ಮಾಹಿತಿಯನ್ನು ಸಂಗ್ರಹಿಸಿ ಅದನ್ನು ತನಗೆ ಬೇಕಾದ ಹಾಗೆ ಬಳಸಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದ್ದಂತೆ ಕಾಣ್ತಾ ಇದೆ. ಆದ್ರಿಂದ ನೋಡಿ ಯಾವ್ಯಾವ ರೀತಿ ಮಾಹಿತಿಯನ್ನು ಅವರು ಸಂಗ್ರಹಿಸ್ತಿದ್ದಾರೆ. ಈ ಬೇಹುಗಾರಿಕೆ ಇಲಾಖೆಯವರು ಅವರು ಹುಟ್ಟಿನಿಂದ ಬೆಳೆದು ಬಂದ ಬಗೆ, ಅವರ ಜಾತಿ ಮತ್ತು ಸಿದ್ಧಾಂತ, ಅವ್ರು ಹೇಗೆ ಹುಟ್ಟು ಬಂದರು, ಹೇಗೆ ಬೆಳೆದ್ರು, ಅವ್ರ ಜಾತಿ ಯಾವುದು, ಅವರು ಯಾವ ಸಿದ್ಧಾಂತವನ್ನು ನಂಬಿದ್ದಾರೆ, ಈವರೆಗೆ ಅವರು ಎಷ್ಟು ಆಸ್ತಿಯನ್ನು ಸಂಪಾದಿಸಿದ್ದಾರೆ, ಅವರ ಆಸ್ತಿ ಒಟ್ಟಾರೆ ಆಸ್ತಿ ಎಷ್ಟು, ಅವರು ಯಾವ ಯಾವ ರಂಗದಲ್ಲಿ ತಮ್ಮನ್ನ ಗುರುತಿಸಿಕೊಂಡಿದ್ದಾರೆ, ಈ ಮಾಹಿತಿ, ಯಾವುದಾದರೂ ಪ್ರಕರಣಗಳಲ್ಲಿ ಸಿಲುಕಿದ್ದಾರಾ, ಇದು ಸರ್ಕಾರಕ್ಕೆ ಬಹಳ ಇಂಪಾರ್ಟೆಂಟು. ಯಾವುದಾದ್ರು ಪ್ರಕರಣದಲ್ಲಿ ಸಿಲುಕಿದ್ರೆ ಅವ್ರಿಗೆ ತಾಕೆ ಆ ಪ್ರಕರಣ ತಗೊಂಡು ಗೂಟ ಹೊಡೆದ್ಬಿಡೋಣ ಇವರಿಗೆಲ್ಲ. ಸೊ ಅದರ ಜೊತೆಗೆ ಇನ್ಯಾವುದಾದರೂ ಆರೋಪ ಅಥವಾ ವಿವಾದಗಳು ಅವ್ರ ಸುತ್ತ ಇದೆಯಾ, ಈ ಮಾಹಿತಿ, ಅವರ ಮನೆ ವಿಳಾಸ ಮತ್ತು ಮೊಬೈಲ್. ಈಗ ಕಂಬಳಿಯವರು ಏನಿದ್ದಾರೆ, ಅವರು ಬೆಂಗಳೂರಿಗೆ ಶಿಫ್ಟ್ ಆಗಿದ್ರು. ಆದರೆ ಅವರು ಹುಟ್ಟಿದ ಊರಿನಲ್ಲಿ ಅವರು ಎಲ್ಲಿ ಬೆಳೆದಿದ್ದಾರೋ ಅಲ್ಲಿ ಈ ಮಾಹಿತಿ ಸಂಗ್ರಹಣ ನಡೀತಾ ಇದೆ. ಸೊ ಉಳಿದ ಸಾಹಿತಿಗಳ ಸಂಬಂಧಪಟ್ಟಾಗೂ ನಡೆದಿರಬಹುದು, ಆದರೆ ಆ ವಿವರಗಳು ಬಂದಿಲ್ಲ. ಸೊ ಆದರೆ ಈ ಪಠ್ಯ ಪರಿಷ್ಕರಣೆಗೆ ವಿರೋಧಿಸಿದ ಸಾಹಿತಿಗಳು ಯಾರು ಅಂತೇಳಿ ಇವರೆಲ್ಲರ ಮೇಲೂ ಒಮ್ಮಟ್ಟಿಗೆ ಬೇಹುಗಾರಿಕೆ ಇಲಾಖೆ ಕಣ್ಣಿಟ್ಟಿರಬಹುದು ಅಂತ. ದೇವನೂರು ಮಹಾದೇವ ಅವರು, ಈಗ ಹೇಳಿದ ಈರಪ್ಪ ಕಂಬಳಿಯವರು, ಜಿ ರಾಮಕೃಷ್ಣ ಅವರು, ರೂಪಾ ಹಾಸನ್ ಅವರು, ಮೂಡ್ನಾಕೋಡು ಚಿನ್ನಸ್ವಾಮಿ ಅವರು, ಬೋಳಾರು ಮಕ್ಕುಯಿ ಅವರು, ಚಂದ್ರಶೇಖರ್ ತಾಳ್ಯ ಅವರು, ಪಾರ್ವತೇಶ್ ಬಿಳಿದಾಳೆ ಅವರು, ಡಾಕ್ಟರ್ ಸಜು ಕಾಟ್ಕರ್ ಅವರು, ಹಾಗೆಯೇ ಡಾಕ್ಟರ್ HS ಅನುಪಮಾ ಅವರು, ದು ಸರಸ್ವತಿ ಅವರು, ಇವರು ಏನು ವಿರೋಧ ಮಾಡಿದರೆ ಇವರ ಮೇಲೆಲ್ಲ ಬೇಹುಗಾರಿಕೆ ಇಲಾಖೆ ತನ್ನ ಕಣ್ಣಿಟ್ಟಿರುವ ಚಾನ್ಸಸ್ ಇದೆ. ಮಾಹಿತಿ ಸಂಗ್ರಹಿಸ್ತಾ ಇದೆ. ಅವರನ್ನು ಯಾವುದಾದರೂ ಕೇಸಿಗೆ ಸಿಕ್ಕ ಹಾಕಿಸ್ಬೇಕು, ತೊಂದರೆ ಕೊಡಬೇಕು ಅಂತ. ಇದು ಜನತಂತ್ರ ವ್ಯವಸ್ಥೆಯಲ್ಲಿ ನಡೆಯೋದಿಲ್ಲ. ಇದು ಓನ್ಲಿ ಸರ್ವಾಧಿಕಾರಿ ವ್ಯವಸ್ಥೆಯಲ್ಲಿ ಮಾತ್ರ ನಡೆಯೋದು. ಸರ್ವಾಧಿಕಾರಿಗಳು ಈ ಕೆಲಸ ಮಾಡ್ತಿದ್ರು.
ಹಿಟ್ಲರ್ ಇದನ್ನೇ ಮಾಡ್ತಾ ಇದ್ರು, ಮುಸ್ಲೋನಿ ಇದನ್ನೇ ಮಾಡ್ತಾ ಇದ್ರು, ಇಂದಿರಾ ಗಾಂಧಿ ಕೂಡ ಸ್ವಲ್ಪ ಕಾಲ ಇದೇ ಕೆಲಸವನ್ನು ಮಾಡ್ತಿದ್ರು. ಇವರೆಲ್ಲ ಜನತಂತ್ರ ವಿರೋಧಿಗಳು ಅಂತ, ಅಧಿಕಾರ ತಮಗೆ ಶಾಶ್ವತ ಅಂತ ನಂಬಿರುವ ಜನ. ಹಾಗಾಗಿ ಸರ್ಕಾರದ ಈ ಮಿಷನರಿಗಳನ್ನ ಬಳಸಿಕೊಂಡು ಯಾರು ಭಿನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೋ ಅವರನ್ನು ಹತ್ತಿಕ್ಕೋದು, ಅವರನ್ನು ನೆಲಕಚ್ಚುವಂತೆ ಮಾಡುವುದು, ಇದು ಎಂತಹ ದುಷ್ಟತನ ಅನ್ನೋದು ಆಲೋಚನೆ ಮಾಡಿ. ಈಗ ನನಗನ್ಸುತ್ತೆ ಈಗಲಾದರೂ ಈ ವಿಚಾರದಲ್ಲಿ ಮುಖ್ಯಮಂತ್ರಿಗೂ ಮಧ್ಯ ಪ್ರವೇಶಿಸಿ ಇಂಥದ್ದೇನಾದರೂ ನಡೆದಿದ್ದರೆ ನಾಡ ಜನತೆಯ ಕ್ಷಮೆಯನ್ನು ಕೇಳಬೇಕು ಅವರು, ಮತ್ತು ಈ ಬೇಹುಗಾರಿಕೆ ಅಧಿಕಾರಿಗಳನ್ನು ವಾಪಸ್ ಕರ್ಸ್ಕೋಬೇಕು. ಏನಾದರೂ ಜನತಂತ್ರದ ಬಗ್ಗೆ ಕನಿಷ್ಠ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿದ್ರೆ ಪೊಲೀಸರ ಬೇಹುಗಾರಿಕೆ ಅಧಿಕಾರಿಗಳನ್ನ ಬಿಡುವಂಥದ್ದು ಇದೆಯಲ್ಲ, ಇದು ಅಕ್ಷಮ್ಯ ಅಪರಾಧ, ಯಾರೂ ಕ್ಷಮಿಸಲು ಸಾಧ್ಯವಿಲ್ಲದ ಅಪರಾಧ ಅಂತ ನಾನು ನಂಬಿದ್ದೇನೆ. ನಿರೀಕ್ಷೆ ಮಾಡೋಣ ಸರ್ಕಾರ ಈ ಬಗ್ಗೆ ಕ್ಷಮೆ ಕೇಳಿ ವಾಪಸ್ ಪಡೆಯುತ್ತಾ ಅಂತ. ಇನ್ನೊಂದು ವಿಚಾರದ ಬಗ್ಗೆ ಮಾತನಾಡಬೇಕಾಯ್ತು, ಆದರೆ ಸಮಯ ಆಯಿತು. ನಾಳೆ ಸಾಧ್ಯ ಅದರ ಬಗ್ಗೆ ಮಾತನಾಡ್ತೀನಿ. ಎಲ್ಲರಿಗೂ ಇವತ್ತಿನ ದಿನ ಒಳ್ಳೆಯದಾಗಲಿ. ಹಾಗೆ ನನ್ನ ಸುದ್ದಿ ಡಿಜಿಟಲ್ ವಾಹಿನಿಯನ್ನು ತಾವು ಬೆಂಬಲಿಸಿ, ಲೈಕ್ ಮಾಡಿ, ಅದರಂತೆ ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯ ಆದರೆ ಬೆಂಬಲ ನೀಡಿ, ನನ್ನ ಧ್ವನಿ ಅಡಗದಂತೆ ನೋಡಿಕೊಳ್ಳಿ ಅಂತ ಮನವಿ ಮಾಡ್ತಾ ಈ ಪ್ರೈಮ್ ನ್ಯೂಸನ್ನು ಮುಗಿಸ್ತೀನಿ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.